ಎಸ್ ಈ ಕೆಟ್ಟ ಕೆಟ್ಟ ಕಮೆಂಟ್ಗಳ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥ ನೀಚರ ಮನಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನಮ್ಮ ಚಾನೆಲ್ನ ಚೀಫ್ ಎಡಿಟರ್ ರಾಧಾ ಹಿರೇಗೌಡರವರು ನೇರವಾಗಿ ಶಿವಮೊಗ್ಗಕ್ಕೆ ಹೋಗಿ ಅವರ ನಿವಾಸಕ್ಕೆ ಹೋಗಿ ಪಲ್ಲವಿ ಅವರನ್ನು ಮಾತನಾಡಿಸಿದ್ದಾರೆ. ಅವರು ಏನೆಲ್ಲ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ. ಬಿದ್ದುಬಿಟ್ಟಿದ್ರು, ಅವ್ರು ಹೆಂಗೆ ನಿಂತಿದ್ರಲ್ಲ ಅದೇ ಜಾಗದಲ್ಲಿ ಬಿದ್ದಿದ್ರು. ಸೊ ಅವರಿಗೆ ಡೈರೆಕ್ಟ್ ಫೈರ್ ಆಗಿದೆ, ಇಲ್ಲಿಗೆ ಆಗಿದೆ. ನಾನು ನೋಡಿದೆ, ಅಂದರೆ ಬಿದ್ದಿದ್ರಲ್ಲ ಫುಲ್ಲು ರಕ್ತ ಆಗಿತ್ತು. ಅದು ರಕ್ತ ಅಂದರೆ ಆ ಥರ ರಕ್ತ, ಅದು ಆ ಸೀನ್ ಯಾರಿಗೂ ಬೇಡ ಮೇಡಮ್. ಯಾರು ಇದನ್ನು ಅವರು ಇವನ್ನು ನಾನು ನನ್ನ ಶತ್ರುಗೂ ನಾನು ಆಗಲಿ ಅಂತ ನಾನು ಹೇಳಲ್ಲ. ಅದು ಯಾರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇಡ, ಅಷ್ಟು ಕೆಟ್ಟ ಅನುಭವ ಅದು. ನಮ್ಮ ಮನೆಯವ್ರು ನಂಗೆ ಹಿಡ್ಕೊಂಡು ನಾನು ಹೇಳಿದೆ, ತುಮನೆ ಮೇರೆ ಪತಿ ಕುಮಾರ ಏನ ಹಮೆ ಬಿ ಮಾರ್ದೋ, ಯಾಕಂದ್ರೆ ಅವರಿಲ್ಲ ಅಂದರೆ ನಾವು ಹೆಂಗೆ ಇರೋದು ಅಂತ. ಅಷ್ಟೊತ್ತಿಗೆ ನನ್ನ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪಕ್ಕೋ ಮಾರೋಣ ಹಮ್ ದೋನೋ ಬಿ ಮಾರೋ ಅಂತ ಕಿರ್ಚಿದ. ನಾವು ಕಿರ್ಚಿದ್ವಿ, ಏ ಅಂತ ನಾವು ಕಿರ್ಚಿದ್ವಿ. ನಾನು ನನ್ನ ಮಗನು ತುಂಬ ಧೈರ್ಯ ಮಾಡ್ದ. ಇಬ್ಬರು ಒಬ್ರಿಗೊಬ್ರು, ಇನ್ಮೇಲೆ ನನಗೆ ನಾನು ನಿನಗೆ ನಾವಿಬ್ಬರೇ ಇರೋದು ಅಂತೇಳಿ ನಮ್ಮ ಮನೆಯವ್ರಿಗೆ ಅಲ್ಲೇ ನಮಸ್ಕಾರ ಮಾಡಿ ಆಲ್ವೇಸ್ ಲವ್ ಯು ಅಂತ ಹೇಳಿ, ನಿಮಗೆ ಕೆಳಗೆ ಕರ್ಕೊಂಡು ಬರ್ತೀವಿ, ಈಗ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಯಾಕಂದರೆ ಆಗಲ್ಲ, ಅದು ಎತ್ಕೊಂಡು ಹೋಗೋಕ್ಕಾಗಲ್ಲಲ್ಲ, ನಾವು ನಿಮ್ಮನ್ನು ಕರ್ಕೊಂಡೇ ನಾವು ಊರಿಗೆ ಹೋಗೋದು ಅಂತ ಅವ್ರಿಗೆ ಹೇಳಿ ಅಲ್ಲಿ ನಮಸ್ಕಾರ ಮಾಡಿ. ಅದೇ ನಾನು ಹೇಳಿದ್ನಲ್ಲ, ನಮ್ಮಿಬ್ರಿಗೆ ಅಳುನೂ ಬರ್ತಿಲ್ಲ. ನಾನು ನನಗೆ ಅಳು ಬರ್ತಾ ಇಲ್ಲ ಕಣೋ, ಏನೋ ಇದು ಹಿಂಗೆ ಈ ಥರ ಆಗಿದೆ. ಅವನು ಅಮ್ಮ ನನಗೂ ಅಳು ಬರ್ತಿಲ್ಲ, ಗೊತ್ತಿಲ್ಲ ಅಮ್ಮ ಏನು ಮಾಡೋದು ಏನೋ ಅವನು ನನಗೆ ತುಂಬ ಸಪೋರ್ಟ್. ಅವನೇನಾದ್ರು ತುಂಬ ವೀಕ್ ಆಗಿದ್ರೆ ನನಗೂ ಕಷ್ಟ ಆಗ್ತಿತ್ತು. ಅವನು ನನ್ನ ಮಗನೂ ನಂಗೆ ತುಂಬ ಸಾಥ್ ಕೊಟ್ಟ. ಅವರ ಪತ್ನಿಯ ಮಾತುಗಳನ್ನು ಕೇಳಿಸ್ಕೊಂಡಿವಿ ಮೇಡಮ್. ಪಾಪ ಅವ್ರು ಎಷ್ಟು ಗಟ್ಟಿಯಾಗಿದ್ದಾರೆ. ಅವ್ರು ಹೇಳ್ತಾರಂತೆ ಉಗ್ರರಿಗೆ ನಮ್ಮನ್ನು ಹೊಡೆದಾಕಿ ಅಂತ ಹೇಳಿ. ಜೊತೆಗೆ ಅವರ ಮಗ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಎಷ್ಟು ನಿಂತ್ಕೊಂಡ್ರು. ಅದಾದ ನಂತರ ಅವ್ರು ಅಳುನೇ ಬಂದಿಲ್ವಂತೆ ಅವ್ರಿಗೆ. ಪಾಪ ಅವ್ರು ಶಾಕಲ್ಲಿದ್ದಾರೆ, ಹೆಂಗೆ ಅಳ್ತಾರೆ ಆ ಕ್ಷಣಕ್ಕೆ. ಇಂಥವ್ರ ಬಗ್ಗೆ ಈ ನೀಚರು ಕಮೆಂಟ್ ಮಾಡ್ತಾರೆ ಕೆಟ್ಟದಾಗಿ. ಅದು ಎದೆಯಲ್ಲಿ ಹೆಪ್ಪುಗಟ್ಟಿದ ದುಃಖ ಅಂತಾರೆ. ಆ ಶಾಕಲ್ಲಿ ನೋವು ಇರುತ್ತೆ ಅವರಿಗೆ, ಇವತ್ತಲ್ಲ ನಾಳೆ ಅದು ಈಚೆ ಬರಬೇಕು. ಆ್ಯಕ್ಚುಲಾಗಿ ಅವರು ಕಾಮನ್ ಲೈಫ್ಗೆ ಸರಿ ಹೋಗ್ಬೇಕಂತಂದರೆ ಅವ್ರು ನಿಜಕ್ಕೂ ಆ ಹೆಪ್ಪುಗಟ್ಟಿರುವ ನೋವು ಎದೆಯಿಂದ ಈಚೆಗೆ ಬರಬೇಕು. ಅದು ಅಲ್ಲೇ ತಡೆದಿದೆ. ಅದು ಅವ್ರು ಅಳ್ಳಿಲ್ಲ ಅಂತ ಕ್ಷಣಕ್ಕೆ ಅವ್ರಿಗೆ ದುಃಖ ಇಲ್ಲ ಅಂತ ಅಲ್ಲ, ಅದು ಹೆಪ್ಪುಗಟ್ಟಿದ ದುಃಖ ಅವ್ರ ಒಳಗಡೆ ಅಳು ಬರಲ್ಲ ಸರ್. ಅದು ಒಳಗಡೆ ಇರುತ್ತಲ್ಲ, ನಮ್ಗೆ ತುಂಬಾ ದುಃಖ ಆಗುತ್ತೆ, ಶಾಕಿಗೆ ಅಳು ಬರಲ್ಲ. ಶಾಕ್ ಅದು. ಈಗ 5 ನಿಮಿಷದ ಮುಂಚೆ ಎಲ್ಲ ವಿಹಾರ ಮಾಡ್ಕೊಂಡು ಖುಷಿ ಅನುಭವಿಸ್ತಿರೋ ಸಡನ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ನಾವು 2 ದಿನ ಆಯ್ತು ಬಂದು, ಸಖತ್ತಾಗಿದೆ ಪ್ಲೇಸ್. ಆ ಸಡನ್ ಶಾಕ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ನಾವ್ ಎಲ್ಲರೂ ಒಂದ್ ವ್ಯಕ್ತಿ ಅಲ್ಲ, ಎಲ್ಲರೂ ಅವ್ರ ಜೊತೆಗೆ ನಿಲ್ಬೇಕಾಗತ್ತೆ. ಪ್ರತಿಯೊಂದು ಸಾಂತ್ವನದ ಮಾತುನು ಇಟ್ ವಿಲ್ ರಿಯಲಿ ಹೆಲ್ಪ್. ಆದ್ರೆ ಈ ತರ ನೆಗೆಟಿವಿಟಿ, ನಾವು ಅವ್ರ ಹೆಸರು ನಂಗೆ ಪಲ್ಲವಿ ಅವ್ರಿಗೆ ಹೇಳೋದು, ಪ್ಲೀಸ್ ಬಿ ಅವೇ ಫ್ರಮ್ ಆಲ್ ದ ಪೀಪಲ್ಸ್ ಕಮೆಂಟ್ಸ್. ಅವ್ರು ಏನು 1000 ಮಾತಾಡಲಿ, ತಲೆನೇ ಕೆಡ್ಸ್ಕೊಂಬಿಡಿ. ಯಾಕಂದರೆ ಉಪಯೋಗ ಇಲ್ಲ ಅವ್ರಿಗೆ. ಈ ಪ್ರತಿಯೊಂದು ಕಮೆಂಟ್ಗೂ ಇವರು ರೆಸ್ಪಾಂಡ್ ಮಾಡ್ತಾ ಕೂತ್ಕೊಂಡ್ರೆ ಇವ್ರ ದುಃಖ ಜಾಸ್ತಿನೇ ಆಗುತ್ತೆ ಬಿಟ್ಟರೆ ಇನ್ನೇನದು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಯಮಾಡಿ ಇಂಥವಕ್ಕೆಲ್ಲ ನೀವು ಕಿವಿನೇ ಕೊಡಬೇಡಿ ಅಂತಲೇ ನಾವು ಪ್ರಾಬಬ್ಲಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಷ್ಟೇ ಮಾಡೋಕ್ಕೆ ಸಾಧ್ಯ. ಈ ನೇಚರ್ಗೆ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡಾಗ ಅನಿಸಿರ್ಬೇಕು ನಾವು ತಪ್ಪು ಮಾಡಿದ್ವಿ ಕಮೆಂಟ್ ಮಾಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಅವ್ರು ಅನ್ಕೊಂಡ್ರಂತೆ ನನಗೆ ಅಳುನೇ ಬರ್ತಾ ಇಲ್ಲ ಕಣೋ ಅಭಿ ಅಂತ ಹೇಳಿ ಅವ್ರ ಮಗನಿಗೆ ಹೇಳ್ತಾರಂತೆ. ಅವ್ರ ಮಗನೂ ಹಂಗೆ ಹೇಳುತ್ತೆ, ನನಗೂ ಅಳು ಬರ್ತಾ ಇಲ್ಲ ಅಮ್ಮ ಅಂತ ಹೇಳಿ. ಅಂದರೆ ಇಬ್ಬರು ಒಟ್ಟಿಗೆ ಅಂದರೆ ನಾವು ಜೀವನ ಪೂರ್ತಿ ನನಗೆ ನೀನು ನಿನಗೆ ನಾನು ಅಂತ ಹೇಳಿ ಮಾತಾಡ್ಕೊಂಡಿದಾರಂತೆ ನೋಡಿ. ಅವರಿಬ್ಬರು ಧೈರ್ಯವಂತರು. ನಾನು ಹೇಳ್ಬೇಕಂತಂದ್ರೆ ಅವರಿಬ್ರು ಧೈರ್ಯವಂತರು. ಮತ್ತೆ ಅವ್ರ ದುಃಖ ಅವ್ರ ಮನ್ಸೊಳಗಡೆ ಇದೆ. ಅದು ಯಾವಾಗ ಹೊರಗಡೆ ಬರುತ್ತೋ ಗೊತ್ತಿಲ್ಲ. PU ಟೈಮ್ ಅಲ್ಲ ಹುಡುಗ. ಸೊ ಸರ್ ಇವಾಗ ಅವರಿಗೆ ಬುದ್ಧಿ, ಇವಾಗ ಅವರಿಗೆ ಮೆಚುರಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ತಂದೆ ಅವಶ್ಯಕತೆ ತುಂಬಾ, ತಾಯಿಗಿಂತ ತಂದೆ ಅವಶ್ಯಕತೆ ತುಂಬಾ ಇರುತ್ತೆ. ಈ ಟೈಮಲ್ಲಿ ಹೇಗಿರ್ಬೇಕು ಅಂತ ತಂದೆ ಗೈಡ್ ಮಾಡಬೇಕು, ಗೈಡಿಂಗ್ ಟೈಮ್. ಅವ್ರು ಹೇಳ್ತಾ ಇದ್ರು ಅವ್ರ ತಾಯಿ ಮತ್ತೆ ಅವ್ರ ಅಜ್ಜಿ ಮಾತಾಡುವಾಗ ಅವ್ರ ಅಪ್ಪ ಮಗ ಬಿಟ್ಟೇ ಇರ್ತಾ ಇರ್ಲಿಲ್ವಂತೆ, ಅಷ್ಟು ಪ್ರೀತಿ ಮಾಡ್ತಾ ಇದ್ರಂತೆ. ಆ ಮಗಾನು ಆ ಕ್ಷಣ ಕತ್ತಿಲ್ಲ ಅಂದ್ರೆ ನೀವು ಹೇಳಿದಾಗೆ ಶಾಕ್ ಅಲ್ಲಿ ಇದಾರೆ. ಜಸ್ಟ್ 5 ನಿಮಿಷ ಮುಂಚೆ ಯಾವ್ದೇ ಟ್ರಿಪ್ ಹೋದಾಗ ನಮ್ಗೆ ಗೊತ್ತು ಎಷ್ಟು ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿ 5 ನಿಮಿಷದಲ್ಲಿ ಬಂದು ಎಲ್ಲವೂ ಸರ್ವನಾಶ ಆಗೋದಾಗ ಅದು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂದ್ರೂ ಅವ್ರಿಗೆ ಗೊತ್ತೇ ಆಗಲ್ಲ. ಯಾವುದೇ ಮನುಷ್ಯನಿಗೂ ಸಡನ್ ಆಗಿ ಆ ಶಾಕಿಂದ ಹೆಂಗೆ ರಿಯಾಕ್ಟ್ ಮಾಡಬೇಕು, ಏನು ಹೇಳಬೇಕು ಏನು ಗೊತ್ತೇ ಆಗಲ್ಲ. ಪಾಪ ಅವ್ರು ಅಷ್ಟಿದ್ರೂ ಇನ್ನೂ ಮಾತಾಡ್ತಾ ಇದ್ದಾರೆ, ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟು ನಮ್ಗೆ ಕೊಡೋ ಇನ್ಫಾರ್ಮೇಶನ್ ಇಂದ ಈಗ ಅವ್ರು ಏನೋ ಹೇಳ್ದೆ ಸುಮ್ಮನೆ ಇದ್ದಿದ್ರೆ ಯಾರು ಹೊಡೆದ್ರು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಅಷ್ಟೆಲ್ಲ ಹೇಳಿರೋದನ್ನ ನಾವು ಎಲ್ಲರೂ
ನಾವು ಅವ್ರ ಜೊತೆ ನಿಲ್ಲಬೇಕು. ಅವ್ರು ಹೇಳಿದ್ದಕ್ಕೇನೆ ಅಟ್ಲೀಸ್ಟ್ ಯಾರೋ ಬಂದು ಹೊಡ್ಕೊಂಡು ಹೊಟ್ಟೋದ್ರು, ಏನು ಗೊತ್ತಿಲ್ಲ, ಏನು ಹೇಳಿಲ್ಲ, ಮೋದಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡು ಅಂತ ಅವ್ರು ಹೇಳಿದ್ರು ಅಂತಾನು ಏನು ಹೇಳಿಲ್ಲ ಅಂದ್ರೆ ಏನು ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಅದನ್ನ ನಾವು ಮೆಚ್ಕೋಬೇಕು ಅವ್ರು ಹೇಳಿದ್ದಕ್ಕೆ. ಅದ್ರ ಬದಲು ಈ ತರದ ನೆಗೆಟಿವ್ ಮಾತಾಡಿ ಅವ್ರನ್ನ ಇನ್ನೂ ಹೀನಾಯವಾಗಿ ಹಿಂಸೆ ಮಾಡೋದ್ರ ಬದಲು ಅವ್ರ ಜೊತೆ ನಿಲ್ಲಕ್ಕಾಗ್ಲಾದ್ರೆ ಸುಮ್ಮನೆ ಇದ್ಬಿಡಿ, ಸುಮ್ಮನೆ ಬಿಡೋದು ಬೆಸ್ಟ್. ನೀವು ಏನು ಮಾಡ್ಬೇಡಿ. ಈಗ ಶೋಕಾಚರಣೆ ಅವ್ರ ಮನೇಲಿ ಇದೆ, ಶೋಕದ ಒಂದು ಸಮಯ. ಅವ್ರಿಗೆ ಆ ಮೌನಿಂಗ್ ಮಾಡಕ್ಕಾದ್ರೂ ಅವ್ರಿಗೆ ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರಿಗೆ ಅಂತ ನಾನು ಪ್ರಾಬ್ಲಿ ಎಲ್ಲರನ್ನು ಕೇಳ್ಕೊಳ್ಳೋದು. ಈ ಕಾರ್ಯಕ್ರಮವನ್ನ ನೀವು ಮಾಡಿರೋದು ಬಹಳ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ನೊಂದವರ ಜೊತೆ ಮಾಧ್ಯಮ ಇದೆ. ನಾವು ಇವಾಗ ನೋಡ್ತಾ ಇದ್ದೀವಿ, ಬೇಕಾದಷ್ಟು ಮಾಧ್ಯಮಗಳು ಏನೇನೋ ಸುಳ್ಳು ವರದಿ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನೀವು ಈ ಮಾಧ್ಯಮ ಗ್ಯಾರಂಟಿ ಸುದ್ದಿಯವರು ಅವ್ರ ಜೊತೆ ನಿಂತಿರೋದಕ್ಕೆ ನಾನು ನಿಮಗೆ ಅಭಿನಂದನೆಗಳು ಹೇಳ್ತೀನಿ. ಮತ್ತು ಇನ್ನೊಂದೇನಂತ ಅಂತಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಅಕಸ್ಮಾತ್ ನೀವು ಮನುಷ್ಯರೇ ಆಗಿದ್ರೆ, ಈ ಕಾರ್ಯಕ್ರಮ ತಾವು ನೋಡ್ತಾ ಇದ್ರೆ, ಯಾರು ಕಾಮೆಂಟ್ ಮಾಡಿದ್ದೀರೋ ಅವರು, ನಿಮಗೆ ಸಾಧ್ಯವಾದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ನೀವು ಒಂದು ಕಾಮೆಂಟ್ ಮಾಡಿ. ಅವಾಗ ನಾವು ನಿಮ್ಮನ್ನ ಮನುಷ್ಯರು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ, ಅಷ್ಟು ಸಾಧ್ಯ ಇಲ್ಲ ಅಂತಂದ್ರೆ ನೀವು ಮನುಷ್ಯರಲ್ಲ. ಕೆಟ್ಟ ಕಮೆಂಟ್ ಮಾಡೋರು ಅಷ್ಟೇ, ಕೆಟ್ಟ ಕ್ರಿಮಿಗಳು ನೀವು. ಅಂದ್ರೆ ಕ್ರಿಮಿಗಳಿಗೂ ಹೋಲಿಸಬಾರ್ದು. ಹೋಲ್ಸಕ್ ಆಗೋಲ್ಲ. ಅವ್ರು ಅದಕ್ಕಿಂತನೂ ಏನಾದ್ರು ಒಂದು ಅದಕ್ಕಿಂತ ಕೆಳಮಟ್ಟದ ಏನಾದ್ರು ಇದ್ರೆ ನಂಗೆ ಹೇಳಕ್ ಗೊತ್ತಿಲ್ಲ, ಆದ್ರೆ ಅವ್ರು ಕೆಟ್ಟವರು ಅಂತ ಹೇಳಿ ಬಿಟ್ಬಿಡೋದು ಅಷ್ಟೇ. ಸೋಷಿಯಲ್ ಮೀಡಿಯಾದಿಂದ ಎಷ್ಟೊಂದು ಒಳಿತಿದ್ಯೋ ಅಷ್ಟೇ ಕೆಟ್ಟದು ಇದೆ. ಅದಕ್ಕೆ ಒಳಿತನ್ನ ತಗೊಳ್ಳಿ, ಕೆಟ್ಟದನ್ನ ಬಿಡಿ. ಆದ್ರೆ ನಾನ್ ಮಾತ್ರ ನಿಮ್ಮ ಈ ಒಂದು ಇದರಿಂದ ವೇದಿಕೆ ಮೂಲಕ ನಾನು ಸರ್ಕಾರನ ಕೇಳ್ಕೊಳ್ಳೋದಿಷ್ಟೇ, ಇದಕ್ಕೆ ಏನಾದ್ರೂ ಒಂದು ಏನಂದ್ರೆ ಸ್ಟಾಪ್ ಮಾಡಬೇಕು. ಅಂದ್ರೆ ನಾವು ಏನು ನಮಗೆ ಹಕ್ಕಿದೆ ಅಂತ ಹೇಳಿ ಮಾತಾಡುವಂತ ಇದನ್ನ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಯಾರನ್ನಾದ್ರೂ ನೋಯಿಸೋದು, ಇದರಿಂದ ಎಷ್ಟೋ ನಾವು ನೋಡಿದೀವಿ. ಕಾಮೆಂಟ್ಗಳಿಂದ ಎಷ್ಟೋ ಜನ ತಮ್ಮ ಲೈಫ್ನೇ ಕಳ್ಕೊಂಡಿದ್ದಾರೆ, ಹಾರ್ಮ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಾನಸಿಕವಾಗಿ ಅವ್ರು ಕುಗ್ಗಿ ಹೋಗಿದ್ದಾರೆ. ಅದಕ್ಕೆ ಹೊಣೆ ಯಾರು? ಇವಾಗ ಸರ್ ಸೋಷಿಯಲ್ ಮೀಡಿಯಾ ಇಸ್ ಅ ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ. ಎಷ್ಟೋ ಜನ ಆಲ್ಮೋಸ್ಟ್ ತಮ್ಮ ಅರ್ಧ ದಿನನ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾರೆ. ನಾನೇ ಎಕ್ಸಾಂಪಲ್, ನಾನು ಕಳೀತೀನಿ, ಇಲ್ಲ ಅಂತಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ಕೆಟ್ಟ ಕಮೆಂಟ್ ಮಾಡಿರೋದನ್ನ ಡಿಲೀಟ್ ಮಾಡಿ. ನೀವು ಅಕೌಂಟ್ಗಳ ಏನ್ ಮಾಡ್ಕೊಂಡಿದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋ ಬೇಡ, ಸುಮ್ಮನೆ ಇದ್ಬಿಡಿ. ಅಂದ್ರೆ ಅದೇ ನೀವು ಅಂದ್ರೆ ನಾವೇನಂದ್ರೆ ಈಗ ಬಂದ್ಬಿಟ್ಟು ಏನೋ ಭಯೋತ್ಪಾದನೆ ಮಾಡಿದಾರಲ್ಲ, ಅದಕ್ಕೆ ನಾವಿನ್ನೂ ಪ್ರಚೋದನೆ ಮಾಡ್ತೇವೆ. ಅವ್ರಿಗೆ ಇನ್ನೂ ಬಂದ್ ಮಾಡ್ಲಿಂದ ನಾವೇ ಬ್ಯಾಕ್ ಅವ್ರಿಗೆ ಸಪೋರ್ಟ್ ಮಾಡೋ ತರ ಆಗ್ತಿದೆ ಇವರು ಈ ಕಮೆಂಟ್ ಹಾಕಿದವರು. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ನಿಮ್ ಕೈಲಿ ಏನೂ ಆಗಲ್ವಾ, ಸುಮ್ನೆ ಇದ್ಬಿಡಿ. ಬಂದ್ಬಿಟ್ಟು ಅವ್ರ ಜೀವನ ಹಾಳು ಮಾಡಕ್ ನೋಡ್ತಾರೆ, ಇವ್ರ ಜನ ನಿಮ್ ನೋಡ್ಕೊಳ್ಳಿ. ನಿಜ ಅಂದ್ರೆ ಇವ್ರ ಜೀವನನೇ ಚೆನ್ನಾಗಿರಲ್ಲ. ಇವ್ರಿಗೆ ಇಷ್ಟು ಕಮೆಂಟ್ ಮಾಡೋಷ್ಟು ಟೈಮ್ ಇದೆ ಅಂದ್ಮೇಲೆ ಇವ್ರಿಗೇನು ಕೆಲಸ ಇಲ್ಲ ಅಂತಲ್ಲ. ದಯವಿಟ್ಟು ಒಂದು ಕೆಲಸ ನೋಡ್ಕೊಳ್ಳಿ, ನಿಮ್ ತಂದೆ ತಾಯಿನ ಸಾಕಿ. ಸುಮ್ನೆ ಅದ್ಬಿಟ್ಟು ಕಮೆಂಟ್ ಹಾಕೋದು, ಅದ್ಬಿಟ್ಟು ಪಾಪ ಎಷ್ಟೋ ಜನ ಕಮೆಂಟ್ ಇಂದ ಡಿಪ್ರೆಷನ್ ಇರುತ್ತೆ, ಎಷ್ಟೋ ನಾ ಹೇಳ್ಕೊಳಲ್ಲ. ಚೆನ್ನಾಗಿದ್ರೆ ಯಾಕೆ ಚೆನ್ನಾಗಿರ್ತೀಯ, ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿಲ್ಲ, ಎಲ್ಲಾನು ಬಂದು ಕೇಳ್ತಾರಲ್ಲ. ಫಸ್ಟ್ ಅವ್ರು ಚೆನ್ನಾಗಿದ್ರೆ. ಕೆಲವರು ಅಪ್ಪ ಅಮ್ಮನ ಬಗ್ಗೆ ಕಮೆಂಟ್ ಹೊಡಿಯೋರು, ಅವ್ರ ಸ್ವಂತ ಅಪ್ಪ ಅಮ್ಮನ ಬಗ್ಗೆ ಕೆಲವ್ರು ಹೇಳೋದು, ನಿಮ್ಮನ್ನ ಹೀಗ ಬೆಳೆಸೋದು ಅಂತ ಕೇಳೋರು, ಅವ್ರ ಮನೆಯವರು ಬೆಳೆಸಿದ್ರೆ ಆಮೇಲೆ ಅವ್ರ ಮನೆಯವ್ರನ್ನ ಇವ್ರು ಕ್ಯಾರೆ ಮಾಡಿರಲ್ಲ. ಮನೆಯಲ್ಲೇ ಇರುವಂತ ಅಪ್ಪ ಅಮ್ಮ ಸಮಯ ಕೊಡುವಂತ ಏನಾರ ಕೇಳ್ಕೊಂಡ್ರೆ ಬಾಗ್ಲ ಹಾಕೊಂಡು ಹೋಗಿ ಸೋಷಿಯಲ್ ಮೀಡಿಯಾದಲ್ಲೇ ಇರೋರನ್ನ ಅತಿ ಬುದ್ಧಿವಂತ ಜೀವಿ ಮನುಷ್ಯ ಅಂತ ಹೇಳ್ತಾರೆ ಸರ್. ಮನುಷ್ಯನ ಹೇಳ್ಕೊಂಡಿರೋದು ಬುದ್ಧಿವಂತ ಜೀವಿ ಅಂತ ಯಾರು ಹೇಳಿಲ್ಲ, ಮನುಷ್ಯನೇ ತಾನು ಹೇಳ್ಕೊಂಡಿರೋದು. ಆಕ್ಚುಲಿ ಮೃಗಗಳು ಅಂತ ಹೇಳ್ಬಿಟ್ಟು ನಾವು ಲಯನ್ ಟೈಗರ್ ಹೇಳ್ತೀವಿ, ಇಲ್ಲ ಇವರೇ ಮೃಗ ಜೀವಿಗಳು, ನಾವೇ ಮೃಗ ಜೀವಿಗಳು. ಅದಕ್ಕಿಂತ ಯಾರು ಕಮೆಂಟ್ ಮಾಡ್ತಾರಲ್ಲ ಅವ್ರಕ್ಕಿಂತ ಜೀವಿಗಳು, ನಾವು ಮನುಷ್ಯ ಸರಿಗಿಲ್ದ್ರ ಜೀವಿಗಳು ಅಷ್ಟೇ. ಬುದ್ಧಿಜೀವಿಗಳು ನಮಗೆ ನಾವೇ ಹೇಳ್ಕೊಂಡಿರೋದು. ಪ್ರಾಣಿಗಳು ಬಂದು ಯಾರೋ ಬೇರೆಯವ್ರು ಬಂದು ಹೇಳಿದಾರ ಅಥವಾ ಏಲಿಯನ್ಸ್ಗಳು ಹೇಳಿಲ್ಲ, ನಮಗೆ ನಾವೇ ಹೇಳ್ಕೊಂಡಿರೋದು. ಒಟ್ಟಾರೆ ನಾವು ಪಲ್ಲವಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮೇಡಮ್. ಕೊನೆಯದಾಗಿ ಪಲ್ಲವಿ ಅವರ ಮುಖಾಂತರನೇ ಇಡೀ ಮಹಿಳಾ ಕುಲಕ್ಕೆ ಮತ್ತು ಈ ಕೆಟ್ಟ ಕಾಮೆಂಟ್ಗಳನ್ನ ಎದುರಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಪಲ್ಲವಿ ಅವರೇ, ಎವ್ರಿಬಡಿ ಯಾರು ಸರಿಯಾಗಿ ಆಲೋಚನೆ ಮಾಡ್ತಾರೆ, ಸರಿಯಾಗಿರೋರು ಮತ್ತೆ ಒಳ್ಳೆ ವ್ಯಕ್ತಿಗಳು ಎಲ್ಲರೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ನಮ್ಮ ಸಹಾನುಭೂತಿ ಇದೆ ನಿಮಗೆ. ನಿಮಗೆ ನಾವು ಏನೇನೋ ಮಾಡ್ತೀವಿ ಅಂತ ಹೇಳೋಷ್ಟು ನಮಗೆ ಪ್ರಾಬಬ್ಲಿ ಶಕ್ತಿ ಇಲ್ಲ. ಆದರೆ ನಿಮ್ಮ ಒಂದು ಮನಸ್ಥಿತಿನ ಯಾವುದೇ ಕಾರಣಕ್ಕೂ ಈ ಥರದ ಒಂದು ಕಮೆಂಟ್ಗಳಿಗೆ ನೋಡಿಕೊಂಡು ಓದಿ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮೋಸ್ಟ್ಲಿ ಬೆಟರ್ ನೀವೇ ಇಂಥವೆಲ್ಲ ನೋಡೋದು ಇದರಿಂದ ದೂರ ಇದ್ಬಿಡಿ, ಸ್ಟಾಪ್ ಮಾಡಿ. ಆಮೇಲೆ ಯಾರೇ ಮಾತಾಡಿದ್ರು ತಲೆ ಕೆಡಿಸ್ಕೊಂಬಿಡಿ. ನಿಮ್ಮ ಮುಂದೆ ಸಾಕಷ್ಟು ಸಮಸ್ಯೆಗಳು ಆಲ್ರೆಡಿ ಇದೆ. ಸೊ ಪ್ಲೀಸ್ ಸಾದಷ್ಟು ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಇರಿ, ಅವರಿಗೆ ಹೇಳೋದು. ಇನ್ನು ಕೆಲವರು ನಿಮ್ಮ ಮನೆ ಜನಗಳು ಈ ಥರದ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಪ್ರೋತ್ಸಾಹ ಮಾಡೋದ್ರ ಬದಲು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ,
ಸುಲಭವಾಗಿ ಕಂಡೋರಿಗೆ ಟೈಪ್ ಮಾಡೋದು ಯಾರು ಮಾಡಿರ್ತಾರೆ ನಿಮಗೂ ಅವರು ಹೇಳ್ಬೋದು. Yes. ಸೊ ಆವಾಗ ನಿಮಗೆ ತಗೊಳಕ್ಕಾಗಿರೋಲ್ಲ. ಸೊ ಆವಾಗ ಅಯ್ಯೋ ಏನೋ ಮಗನೇ ಹಿಂಗೆ ಹೇಳ್ಬಿಟ್ಟೆ ಅಂತೆಲ್ಲ ಆವಾಗ ಹೋಗಿ ಸರಿ ಮಾಡೋದ್ರ ಬದಲು ಇದೇನು ಕವಳೆ ಮೊಳಕೆ ಬರ್ತಾರೋ ಟೈಮಲ್ಲಿ ಕಟ್ ಮಾಡೋದು ವೆರಿ ವೆರಿ ಬೆಟರ್. ಥ್ಯಾಂಕ್ ಯು ಮೂವರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಎಸ್ ವೀಕ್ಷಕರೇ, ನಿಜಕ್ಕೂ ನಾವು ಯಾಕೆ ಈ ಕ್ಷಮಿಸಿ ಬಿಡಿ ಪಲ್ಲವಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ನಿಮಗೆ ಈಗ ಅರ್ಥ ಆಗಿರಬಹುದು. ಯಾಕೆಂತ ಹೇಳಿದರೆ ಆ ಮಹಿಳೆ ಭಾಳ ನೊಂದಿದ್ದಾರೆ. ಇನ್ನೂ ನೋಯಿಸೋದು ಬೇಡ ಅನ್ನೋದೇ ನಮ್ಮ ಕಳಕಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.